ಕೆಂಪೇಗೌಡ ಜಯಂತಿಯ ಆಚರಣೆ ಏನಿದೆ, ಮೊದಲು ಕೆಂಪೇಗೌಡ ಜಯಂತಿಯ ಉತ್ಸವದ ಶುಭಾಶಯಗಳನ್ನ ನಾಡಿನ ಜನತೆಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನನ್ನದ ಯಾವುದೇ ನನ್ನಿಂದ ಪ್ರತಿಷ್ಠೆ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ನಾನು ಇಲ್ಲಿ ಬರ್ತಕ್ಕಂಥದ್ದಕ್ಕೆ 2 ಪತ್ರ ಏನು ಬರೆದಿದ್ದೇನೆ ಮುಖ್ಯಮಂತ್ರಿಗಳಿಗೆ. ಈಗಲೂ ಸಹ ಹೇಳ್ತೇನೆ, ಪಾಪ ಮುಖ್ಯಮಂತ್ರಿಗಳು ಅಲ್ಲೆಲ್ಲೋ ಬೆಂಗಳೂರು ನಗರದ ರಸ್ತೆನಲ್ಲಿ ಒಂದು 15 ಲಕ್ಷ ಸಸಿ ನೆಡ್ತಾರಂತೆ. ಇವತ್ತು ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ 15 ಲಕ್ಷ ಅಲ್ಲ ಸಸಿ ನೆಡಕ್ ಹೊರಟವ್ರೆ. ಇಲ್ಲಿ 10 ಲಕ್ಷ ಬೆಳೆದಿರ್ತಕ್ಕಂಥ ಉತ್ಕೃಷ್ಟವಾದಂತ ಮರಗಳನ್ನ, ತೆಂಗಿನ ಗಿಡ, ಮರದ ಅಡಿಕೆ ಗಿಡಗಳನ್ನ ಕಟ್ ಮಾಡಿ, ಬಾಳೆ ಗಿಡಗಳನ್ನ ಕಟ್ ಮಾಡಿ ಇಲ್ಲಿ ಏನು ಟೌನ್ಶಿಪ್ ಮಾಡಕ್ ಹೊರಟವ್ರೆ. ಅಲ್ಲಿ 15 ಲಕ್ಷ ಸಸಿ ನೆಡೋದಂತೆ, ಇಲ್ಲಿ 15 ಲಕ್ಷ ಕಟ್ ಮಾಡೋದಂತೆ. ಇದು ಇವರ ನೀತಿ. ನಾನು ಇವತ್ತು ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಈ ಒಂದು ಬಿಡದಿಯ ರೈತರ ಹೋರಾಟ, ಹೆಣ್ಣು ಮಕ್ಕಳು ಎಷ್ಟು ಜನ ಕೂತಿದ್ದಾರೆ ಇಲ್ಲಿ, ಯಾರು ಯಾವುದೇ ರೀತಿಯ ಕೃಷಿಯನ್ನು ನಂಬಿ ಬದುಕ್ತಾ ಇರತಕ್ಕಂಥ ಹೆಣ್ಣು ಮಕ್ಕಳು ಇಲ್ಲಿರೋರು 450-480 ದಿನ ಆಗಿದೆ ಅವರ ಪ್ರತಿಭಟನೆ. ಅವರ ಪ್ರತಿಭಟನೆಗೆ ನಾವು ಯಾರು ಪ್ರಚೋದನೆ ಮಾಡಿಲ್ಲ. ಇಲ್ಲಿ ಅವ್ರ ಜಮೀನುಗಳನ್ನು ಉಳಿಸ್ಕೋಬೇಕು, ಅವ್ರ ಪೂರ್ವಿಕರ ಹುಟ್ಟಿರ್ತಕ್ಕಂಥ ಈ ಭೂಮಿನ ಉಳಿಸ್ಕೋಬೇಕು ಅಂತಕ್ಕಂಥದ್ದು ಏನಿದೆ, ಅದರಿಂದ ಸ್ವಪ್ರತಿಷ್ಠೆ ಬಿಟ್ಟು ರೈತರ ಭಾವನೆಗಳಿಗೆ ಸ್ಪಂದಿಸಿ ಅಂತಕ್ಕಂಥದ್ದು. ಕೆಂಪೇಗೌಡ ಜಯಂತಿ ಆಚರಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಕೆಂಪೇಗೌಡರ 108 ಅಡಿಯ ಪ್ರತಿಮೆಗೆ ಹಾರ ಹಾಕೊಂಡು ಪೂಜೆ ಮಾಡಕ್ ಹೋಗಿದ್ದೀರಿ. ಅವ್ರಿಗೆ ಗೌರವ ಕೊಡಬೇಕು ಅಂದ್ರೆ ಮೊದಲು ಯಾವ ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿದ್ದಾರೆ ಅಂತಾರೆ, ಆ ನಗರ ಸರಿಪಡಿಸ್ಕೊಳ್ಳಿ, ಆಮೇಲೆ ಇಲ್ಲಿ ಬನ್ನಿ. ಅದರಿಂದ ಇವತ್ತು ಜನರ ಭಾವನೆಗಳಿಗೆ, ರೈತರ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನೋದು ಹೇಳ್ತೀನಿ. ಅವ್ರು ಯಾವ ಕಾರಣಕ್ಕೂ ಬರಲ್ಲ ಗೊತ್ತಿದೆ ನನಗೆ. ಅವರಿಂದ ಆಗಲ್ಲ, ನೈತಿಕತೆ ಇಲ್ಲ ಅವ್ರಿಗೆ. ಇವತ್ತು ನಾನಿಲ್ಲಿ ಬನ್ನಿ ಅಂತ ಕರೆದಿದ್ದು ಅವರನ್ನ ಮುಖ್ಯಮಂತ್ರಿ ಬೀದಿಗೆ ತಂದು ನಿಲ್ಲಿಸ್ಬೇಕು ಅಂತ ಅಲ್ಲ. ನಮ್ಮನ್ನ ಬೆಳೆಸ್ತಕ್ಕಂಥವ್ರು ಇಲ್ಲಿ ಕೂತಿದಾರಲ್ಲ, ಆ ಹೆಣ್ಣು ಮಕ್ಕಳು, ಹಿರಿಯರು, ಅವರ ಸನ್ನಿಧಾನದಲ್ಲಿ ನಡೀಲಿ ಇದು. 480 ದಿನ ಅವರೇನು ಇಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ ಅದರ ಮುಖಾಂತರ ನಾಡಿನ ಜನತೆ ಗೌರವ ಸಲ್ಲಿಸಬೇಕು ಅನ್ನೋದಿದ್ರೆ ಮುಖ್ಯಮಂತ್ರಿ ಅವ್ರ ಮುಂದೆ ಚರ್ಚೆ ಮಾಡ್ಲಿ. ಅಲ್ಲೆಲ್ಲ ಕೂತ್ಕೊಂಡು ಹೇಳಿಕೆ ಕೊಟ್ರೆ ಆಗಲ್ಲ. ಕುಮಾರಸ್ವಾಮಿ ಕರೆದ ಕನ್ಸನ್ ಕೂಸು ಇದೆಲ್ಲ ಅಲ್ಲಿ ಹೇಳೋದಲ್ಲ. ಇಲ್ಲಿ ಬರೆದ್ರೆ ನಾನು ಬಂದಿದ್ದೀನಿ, ಧೈರ್ಯವಾಗಿ ಚರ್ಚೆ ಮಾಡಕ್ ತಯಾರಾಗಿದ್ದೀನಿ. ಅಲ್ಲೆಲ್ಲ ಧರಣಿ ಮಾಡ್ತವ್ರಲ್ಲ, ಈಗ ರೆಡ್ ಈ ಯಾಕೋ ಕಾಂಗ್ರೆಸ್ ಬಾವುಟ ಬಿಟ್ಬಿಟ್ಟವ್ರೆ, ಕಾಂಗ್ರೆಸ್ ಬಾವುಟ ಬಿಟ್ಬಿಟ್ಟು ರೆಡ್ ಫ್ಲಾಗ್ ಇಟ್ಕೊಂಡವ್ರೆ. ಈಗಲೂ ಹೇಳ್ತೇನೆ, ಅಲ್ಲಿ ನಿಜವಾದ ರೈತರು ಯಾರಿದ್ದಾರೆ ಈ ಭಾಗದಲ್ಲಿ, ಅವ್ರು ಬಂದ್ರೆ ಚರ್ಚೆ ಮಾಡಕ್ ತಯಾರಾಗಿದ್ದೀನಪ್ಪ. ಅವರೊಬ್ಬರ ಜೊತೆ ಶಿವಕುಮಾರ್ ಬರಲ್ಲ ಅಂತ ಗೊತ್ತಿದ್ರು ಕುಮಾರಸ್ವಾಮಿ ಅವರು ನಾಟಕ ಮಾಡಕ್ ಹೋಗ್ತಾ ಇದ್ದಾರೆ ಅಂತ ಬಾಲಕೃಷ್ಣ ಅವ್ರು ಹೇಳ್ತಾರೆ. ನಾನು ಅವ್ರು ಬರಲ್ಲ ಅಂತ ಗೊತ್ತು ನನಗೆ, ಅವ್ರು ಹೇಳೋದೇನು. ಈಗ ಅವ್ರ ಪತ್ರ ಯಾಕೆ ಬರೆದ್ರು ನನಗೆ? ಪತ್ರ ಬರೆದು ಯಾತಕ್ಕೆ ನಾನು ಇನ್ವೈಟ್ ಮಾಡಿದ್ರು? ನಾನು ಯಾಕೆ ಪತ್ರ ಬರೆದಿದ್ದೇನೆ? ಮತ್ತೆ ಇನ್ನೊಂದು ಪತ್ರ ನೆನಪಿಸಿ ಅವ್ರಿಗೆ ಪತ್ರ ಬರೆದೆ. ಯಾವಾಗ ಬೇಕಾದ್ರೂ ಸಿದ್ಧ ಇದ್ದೀನಿ. ಆದ್ರೆ ಚರ್ಚೆ ಆಗಬೇಕಾದ್ದು ಇಲ್ಲಿಯ ರೈತರೇನಿದ್ದಾರೆ ಅವ್ರ ಮಧ್ಯದಲ್ಲಿ ಚರ್ಚೆ ಆಗಬೇಕು. ಒಂದು ಕೆಲಸ ಮಾಡಿ, ನಾನು ಹಿಂದೆ 3 ಬಾರಿ ಈ ಭಾಗದ ರೈತರನ್ನ ಹೆಣ್ಣು ಮಕ್ಕಳಾದಿಯಾಗಿ ಕೃಷ್ಣ ಕಚೇರಿನಲ್ಲಿ ಕರೆದು ಮೀಟಿಂಗ್ಗಳ ಮಾಡಿದ್ದೀನಿ. ಅಲ್ಲರೂ ಹಲವಾರು ಜನ ಗೊತ್ತಿದೆ ಅವತ್ತು ನಾನೇನು ಮೀಟಿಂಗ್ ಮಾಡಿದ್ದೀನಿ ಅಂತ. ಕರೀರಿ, ಎಲ್ಲಾರನು ಚರ್ಚೆ ಮಾಡೋಣ. ನನ್ನ ರೈತರ ಬಿಟ್ಟು ನಾನು ಚರ್ಚೆ ಮಾಡಕ್ ಸಿದ್ಧ ಇಲ್ಲ. ಇವರೆಲ್ಲರನ್ನು ವಿಧಾನಸೌಧಕ್ಕೆ ಕರೆದ್ರೆ ನೀವು ಕೂಡ ಕರೀಲಿ. ನನ್ನ ವಿಧಾನಸೌಧದಲ್ಲ, ಅದು ಯಾವ್ದೋ ಕೃಷ್ಣ ಕಚೇರಿನೇ ಇದೆಯಲ್ಲ, ಎಲ್ಲ ನನಗೇನು ಪ್ರತಿಷ್ಠೆ ಇಲ್ಲ. ಬರ್ಲಿ, ಎಲ್ಲಾರನ್ನು ಕರ್ಕೊಂಡು ಹೋಗೋಣ, ಚರ್ಚೆ